ಹಾಯ್ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿ ಯೂಟ್ಯೂಬ್ ಚಾನಲ್. ಸೂಪರ್ ಹೆಲ್ದಿಯಾಗಿ ಮತ್ತು ಟೇಸ್ಟಿಯಾಗಿರುವಂಥ ಮತ್ತು ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೊಳ್ಬೋದಾದಂಥ ರಾಗಿ ರೊಟ್ಟಿ ರೆಸಿಪಿ ತೋರಿಸ್ತಾ ಇದ್ದೀನಿ. ಇವತ್ತು ನಾನು ರಾಗಿ ಹೆಲ್ತ್ಗೆ ಎಷ್ಟು ಒಳ್ಳೆಯದು ಅಂತ ಎಲ್ಲರಿಗೂ ಗೊತ್ತು. ಆಲ್ರೆಡಿ ನಾನು ರಾಗಿ ದೋಸೆ ರೆಸಿಪಿ ಹಾಕಿದ್ರಲ್ಲಿ ಅದ್ರ ಬಗ್ಗೆ ಫುಲ್ ಡೀಟೇಲಾಗಿ ಹೇಳಿದ್ದೀನಿ ರಾಗಿ ಬಗ್ಗೆ. ನೀವೇನಾದರೂ ಇನ್ನೂ ಆ ವಿಡಿಯೋ ನೋಡಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಲಿಂಕ್ ಹಾಕಿರ್ತೀನಿ. ಇಂಟ್ರೆಸ್ಟ್ ಇದ್ದವರು ಆ ವಿಡಿಯೋನ ಒಂದು ಸರ್ತಿ ನೋಡ್ಕೊಂಡು ಬನ್ನಿ. ರಾಗಿಯಲ್ಲಿ ಕ್ಯಾಲ್ಶಿಯಮ್ ಇರುತ್ತೆ ಮತ್ತು ಫೈಬರ್ ಅಂಶ ಇರುತ್ತೆ. ಅದೆಲ್ಲ ವೆಯ್ಟ್ ಲಾಸ್ ಮಾಡಬೇಕು ಅಂದ್ಕೊಂಡವ್ರಿಗೆ ಮತ್ತು ಬೋನ್ಸ್ನ ಸ್ಟ್ರಾಂಗ್ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಮತ್ತು ಏನಾದರೂ ಕ್ರೇವಿಂಗ್ಸ್ ತಿನ್ನಬೇಕು ಅಂತ ಆಸೆ ಇರುತ್ತಲ್ಲ ಅಂಥವ್ರಿಗೆಲ್ಲ ಈ ಥರ ರಾಗಿಯಿಂದ ಮಾಡಿರೋ ಐಟಮ್ಸ್ ತಿನ್ನೋದ್ರಿಂದ ಬೇಗ ಹೊಟ್ಟೆ ಫುಲ್ಫಿಲ್ ಅನಿಸುತ್ತೆ. ಓವರ್ ಈಟಿಂಗ್ ಮಾಡಬೇಕು ಮಾಡೋ ಥರ ಹ್ಯಾಬಿಟ್ ಇರೋರಿಗೆ ಅವಾಯ್ಡ್ ಮಾಡುತ್ತೆ. ಸೊ ಹಾಗಾಗಿ ವೆಯ್ಟ್ ಲಾಸು ಕೂಡ ತುಂಬ ಒಳ್ಳೆಯದು. ಜೋಳದ ರೊಟ್ಟಿ ಹೇಗೆ ಮಾಡ್ಕೋತೀವಿ ಹಾಗೆ ಮಿನಿಮಮ್ ವಾರದಲ್ಲಿ ಒಂದು ಸರ್ತಿನಾದರೂ ನಾವು ಈ ಥರ ರಾಗಿಯಿಂದ ರೊಟ್ಟಿ ಮಾಡ್ಕೊಂಡು ತಿಂದರೆ ಹೆಲ್ತ್ಗೆ ತುಂಬ ಅಂದರೆ ತುಂಬ ಒಳ್ಳೆಯದು. ಮೊದಲಿಗೆ ನಾನು ನೀರು ಕಾಯಿಸ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೀರು ಕುದಿ ಬಂದಮೇಲೆ ಹಿಟ್ಟು ಹಾಕ್ಕೋತಾ ಇದ್ದೀನಿ. ಹಿಟ್ಟು ಹಾಕ್ಕೊಂಬಿಟ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಇಷ್ಟೇ ಹಾಕಬೇಕು ಅಂತ ಏನು ಮೆಜರ್ಮೆಂಟ್ ಏನು ಬೇಕಾಗಿಲ್ಲ. ನೀವು ಎಷ್ಟು ರೊಟ್ಟಿ ಮಾಡ್ಕೋತೀರೋ ಅಷ್ಟು ನಿಮ್ಮ ಕ್ವಾಂಟಿಟಿ ತಕ್ಕಂಗೆ ನೀವು ಮಾಡ್ಕೋಬೋದು. ನಾನಿಲ್ಲಿ ಇಷ್ಟು ಹಿಟ್ಟಲ್ಲಿ ಮಿನಿಮಮ್ ಒಂದು 12ರಿಂದ 14 ರೊಟ್ಟಿ ಮಾಡಿದ್ನೆ ಅಂತ ಅನಿಸುತ್ತೆ. ನೋಡಿ, ಈ ಥರ ಪೂರ್ತಿ ಬಿಸಿ ಆದಮೇಲೆ ಅದಕ್ಕೊಂದು ಪ್ಲೇಟ್ ಮುಚ್ಚಿ 1 ನಿಮಿಷ ಬಿಟ್ಟು ಆ ಹಿಟ್ಟೆಲ್ಲ ಅಳ್ಕೊಂಡ್ಮೇಲೆ ಅದನ್ನು ತೆಗೆದು ಮತ್ತು ಅದಕ್ಕೆ ಒಂದು ಸ್ವಲ್ಪ ಒಣ ಹಿಟ್ಟು ಸೇರಿಸ್ಕೊಂಡು ಈ ಥರ ನಾದ್ಕೋತಾ ಇದ್ದೀನಿ. ಜಿಗಿ ಇರುತ್ತೆ ರಾಗಿ, ಅದನ್ನು ಇನ್ನೊಂದು ಸ್ವಲ್ಪ ಸ್ಮೂತ್ ಆಗೋವರೆಗೂ ನಾದ್ಕೋಬೇಕು. ನೀರು ನಿಮಗೆ ಹಿಟ್ಟು ಹೇಗೆ ಹದ ಬೇಕು, ಗಟ್ಟಿ ಬೇಕಾ ಅಥವಾ ತೆಳು ಬೇಕಾ ನೋಡ್ಕೊಂಬಿಟ್ಟು ನಿಮ್ಮ ಹದ ತಕ್ಕಂಗೆ ನೀವು ನೀರು ಕ್ವಾಂಟಿಟಿ ತಕ್ಕಂಗೆ ಹಾಕ್ಕೊಂಬಿಟ್ಟು ನಾದ್ಕೊಳ್ಳಿ. ಚೆನ್ನಾಗಿ ನಾವು ಎಷ್ಟು ಚೆನ್ನಾಗಿ ಮಿಜ್ಜಿ ನಾದ್ಕೋತೀವೋ ಅಷ್ಟು ಚೆನ್ನಾಗಿ ರೊಟ್ಟಿ ಬರುತ್ತೆ. ನಮ್ಮ ಉತ್ತರ ಕರ್ನಾಟಕ ಜನರಿಗಂತೂ ಗೊತ್ತೇ ಇರುತ್ತೆ, ಯಾಕಂದರೆ ಜೋಳದ ರೊಟ್ಟಿ ಬಡ್ದು ಅಭ್ಯಾಸ ಆಗಿಬಿಟ್ಟಿರುತ್ತೆ. ರೊಟ್ಟಿ ಮಾಡೋದೇನು ಹೊಸದಲ್ಲ. ಸೇಮ್ ನಾವು ಜೋಳದ ರೊಟ್ಟಿ ಹೆಂಗೆ ಮಾಡ್ತೀವಿ ಇದನ್ನು ಹಾಗೆ ಮಾಡೋದು, ಏನು ಡಿಫ್ರೆನ್ಸ್ ಇಲ್ಲ. ಬಟ್ ರಾಗಿನ ಮುದ್ದೆ ಮಾಡೋಕ್ಕೆ ಕೆಲವೊಬ್ರಿಗೆ ಬರ್ತಿರಲ್ಲ, ಹಾಗಾಗಿ ಈ ಥರ ರೊಟ್ಟಿ ಮಾಡ್ಕೊಂಡು ಕೂಡ ತಿನ್ಬೋದು. ರಾಗಿ ದೋಸೆ ಮಾಡ್ಕೋಬೋದು, ಬಟ್ ಅದರಲ್ಲಿ ಸ್ವಲ್ಪ ಆಯಿಲ್ ಯೂಸ್ ಮಾಡ್ತೀವಿ. ವೆಯ್ಟ್ ಲಾಸ್ ಮಾಡೋರಿಗೆ ಈ ಥರ ರೊಟ್ಟಿ ಮಾಡ್ಕೊಂಡು ತಿಂದರೆ ಬಹಳ ಒಳ್ಳೆಯದಲ್ವ. ಅಂದರೆ ಅದರಲ್ಲಿ ಯಾವುದೋ ಆಯಿಲು ಇರೋದಿಲ್ಲ, ಬೇಗ ವೆಯ್ಟ್ ಲಾಸ್ ಆಗೋಕ್ಕೆ ಕೂಡ ಹೆಲ್ಪ್ ಆಗುತ್ತೆ. ನೋಡಿ, ನಾರ್ಮಲಾಗಿ ನೀವು ಜೋಳದ ರೊಟ್ಟಿ ಯಾವ ಥರ ಮಾಡ್ಕೋತೀರೋ ಸೇಮ್ ಅದೇ ಪ್ರೊಸೀಜರ್ನೇ ನಾನಿಲ್ಲಿ ಯೂಸ್ ಮಾಡಿಕೊಂಡು ರಾಗಿ ರೊಟ್ಟಿ ಕೂಡ ಮಾಡ್ಕೋತಾ ಇದ್ದೀನಿ, ಲಟ್ಟಿಸ್ಕೊತಾ ಇದ್ದೀನಿ. ನಿಮಗೆ ತೆಳು ಬೇಕಂದರೆ ತೆಳುವಾದರೂ ಮಾಡ್ಕೊಳ್ಳಿ, ದಪ್ಪವಾಗಿ ಕೂಡ ಮಾಡ್ಕೋಬೋದು. ಆದಷ್ಟು ತೆಳುವಾಗಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ರಾಗಿ ರೊಟ್ಟಿ. ಒಂದು ಹಂಚನ್ನು ನಾನು ಒಲೆ ಮೇಲಿಟ್ಟು ಬಿಸಿ ಮಾಡಿದ್ದೀನಿ. ಈಗ ಅದಕ್ಕೆ ಸೇಮ್ ರೊಟ್ಟಿಗೆ ನೀವು ಹೇಗೆ ಒಂದು ಸೈಡ್ ನೀರು ಹಚ್ತೀರಾ ಒಂದು ಬಟ್ಟೆಯಿಂದ, ಕಾಟನ್ ಬಟ್ಟೆಯಿಂದ, ಸೇಮ್ ಇದಕ್ಕೂ ಹಂಗೆ ಹಚ್ಬಿಟ್ಟು ಬೆನ್ಸ್ಕೊಳ್ಳೋಣ. ಒಂದು ಸೈಡ್ ಬೆಂದ ಮೇಲೆ ತಿರುಗಿಸಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಆದಷ್ಟು ಬೇಗ ತಿರುಗಿಸಿ ಹಾಕಬೇಕು, ಅಂದರೆ ರೊಟ್ಟಿ ಸಾಫ್ಟಾಗಿ ಉಬ್ಬಿ ಬರುತ್ತೆ. ನೋಡಿ, ಈ ಥರ ಉಬ್ಬಿ ಬರ್ತಾಯಿದೆ. ನೋಡಿ ಎಷ್ಟು ಈಸಿ ಅಲ್ವಾ ಮಾಡ್ಕೊಳ್ಳೋದು. ಇದಕ್ಕೆ ನೀವು ಬೇಕು ಅಂದರೆ ತುಪ್ಪ ಹಾಕ್ಕೊಂಡು ತಿನ್ನಿ. ತುಪ್ಪ ಇಷ್ಟ ಇಲ್ಲ ಅನ್ನೋರು ಸ್ಕಿಪ್ ಕೂಡ ಮಾಡ್ಬೋದು. ನಾನು ಮಕ್ಕಳ ಲಂಚ್ ಬಾಕ್ಸಿಗೋಸ್ಕರ ಇದನ್ನು ಹಾಕ್ತಾ ಇರೋದ್ರಿಂದ ಇನ್ನೂ ಸ್ವಲ್ಪ ಹೊತ್ತು ಸಾಫ್ಟಾಗಿರಲಿ ಅಂತ ತುಪ್ಪ ಯೂಸ್ ಮಾಡ್ತಾಯಿದ್ದೀನಿ. ಇದು ಆಪ್ಷನಲ್, ನೀವು ಬೇಕಿದ್ದರೆ ಹಾಕ್ಕೊಳ್ಳಿ, ಇಲ್ಲ ಸ್ಕಿಪ್ ಮಾಡ್ಕೊಳ್ಳಿ. ಓಕೆನಾ? ನೋಡಿ, ಹಿಂದೆ ಎಲ್ಲ ಹೆಂಗೆ ಹೇಳ್ತಿದ್ರು ಅಂದರೆ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡಿಸ್ಬೇಕು ಆಸ್ತಿ ಮಾಡೋಕ್ಕಿಂತ ಅಂತ ಹೇಳ್ತಿದ್ರು. ಆದರೆ ಇವತ್ತು ಹೆಂಗಾಗಿದೆ ಅಂದರೆ ಯಾವುದು ಆಸ್ತಿನೂ ಬೇಡ, ಶಿಕ್ಷಣ ಅವ್ರಿಗೆ ಬಿಟ್ಟಿದ್ದು, ಆದರೆ ಒಳ್ಳೆ ಆರೋಗ್ಯ ಕೊಟ್ಟರೆ ಸಾಕು ಮಕ್ಕಳಿಗೆ ಅಂತಾಗಿದೆ. ಯಾಕಂದರೆ ಮಕ್ಕಳಿಗೆ ಮಾಡಿರೋ ಆಸ್ತಿನಾಗಲಿ ಅಥವಾ ಕೊಡಿಸಿರೋ ಶಿಕ್ಷಣ ಆಗಲಿ ಅನುಭವಿಸೋಕ್ಕೆ
ಆರೋಗ್ಯ ಮತ್ತು ಆಯಸ್ಸು ಚೆನ್ನಾಗಿರಬೇಕು. ಅವ್ರಿಗೆ ಒಳ್ಳೆಯ ಆರೋಗ್ಯ ಕೊಡೋದೇನಿದ್ರು ನಮ್ಮಂಥ ತಾಯಂದ್ರ ಕೈಯಲ್ಲೇ ಇರೋದು. ಯಾಕಂದರೆ ಚಿಕ್ಕ ಮಕ್ಕಳು ನಾವೇನು ಕೊಡ್ತೀವಿ ಅದನ್ನೇ ತಿಂತಾರೆ, ಅದನ್ನೇ ರೂಢಿ ಕೂಡ ಮಾಡ್ಕೋತಾರೆ. ಅದಕ್ಕೋಸ್ಕರ ನಾವು ಹೊರಗಡೆ ಯಾವುದೇ ಫುಡ್ ತಿನ್ನಿಸ್ಬೇಡಿ ಅಂತ ಹೇಳ್ತಾ ಇಲ್ಲ. ಅದ್ರ ಜೊತೆಗೆ ಮನೆಯಲ್ಲಿ ಪ್ರತಿದಿನ ಈ ಥರ ಹೆಲ್ದಿಯಾಗಿರೋಂಥ ಊಟನ ನಾವು ಅವರಿಗೆ ಅಭ್ಯಾಸ ಮಾಡಿಸೋಣ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಮತ್ತು ನಮ್ಮ ಚಾನಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನಿಮಗೇನಾದರೂ ಎಲ್ಲ ವೀಡಿಯೋಸ್ ನೋಡಿಬಿಟ್ಟು ಇಂಟ್ರೆಸ್ಟ್ ಬಂದಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟೇಕ್ ಕೇರ್.